ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 44. ಲೇಖಕರು ಕೈಸರ್ ಜಹಾ. ಚಾಂದಿನಿ ಆ ದೊಡ್ಡ ಮನೆಯೇ ಬೇಕು, ಅದೇ ಮನೆಗೆ ಹೋಗೋಣ ಎಂದು ಹಠ ಹಿಡಿದಾಗ ತಾನು ಕೊಡಿಸಿದ ಡೈಮಂಡ್ ನೆಕ್ಲೆಸ್ ಮಾರಲು ಕೇಳುವನು. ಅದಕ್ಕೆ ಆಕೆ ಒಪ್ಪುವುದೇ ಇಲ್ಲ. ಬೇರೆ ದಾರಿಯಿಲ್ಲ ಎಂದು ಹೇಳಿದಾಗ ಸರಿ, ನನಗೆ ಮತ್ತೆ ಕೊಡಿಸಬೇಕು ಎಂದು ಹೇಳಿ ಆ ನೆಕ್ಲೆಸನ್ನು ಪ್ರತೀಕ್ಗೆ ಕೊಡುವಳು. ಸಂಗೀತ ಮತ್ತು ಮನೋಹರ್ ಕಾವ್ಯ ಮತ್ತೆ ಸಹಾಯ ಮಾಡಿದ್ದು ನೋಡಿ ಖುಷಿ ಪಡುವರು. ಆಕೆಯ ನಿಸ್ವಾರ್ಥ ಗುಣಕ್ಕೆ ಆ ದೇವರು ಎಲ್ಲ ಖುಷಿಯನ್ನು ನೀಡಲಿ ಎಂದು ಬಯಸುವರು. ಆದರೆ ಚಾಂದಿನಿಯ ಬಗ್ಗೆ ಯೋಚಿಸುತ್ತಾ ಆಕೆಗೆ ಎಲ್ಲವೂ ಇದ್ದು ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಎಳೆದುಕೊಳ್ಳುತ್ತಿದ್ದಾಳಲ್ಲ ಎಂದು ದುಃಖ ಪಡುವರು. ಮನೋಹರ್ ಮತ್ತೆ ಆಕೆಗೆ ಬುದ್ಧಿ ಹೇಳಲು ನೋಡಿದರೆ ಅವರ ಜೊತೆಯೂ ಸರಿಯಾಗಿ ಮಾತನಾಡುವುದಿಲ್ಲ. ಅಂಗಡಿಯ ಕೆಲಸ ಎಲ್ಲ ಮುಗಿದ ನಂತರ ಪೂಜೆ ಮಾಡಿಸಿ ಶುರು ಮಾಡೋಣ ಎಂದು ಪೂಜೆಗೆ ದಿನ ನಿಗದಿ ಮಾಡುವನು. ಆರ್ಯನ್ ತಾನು ಕಾವ್ಯಳಿಗೆ ಏನೂ ತೆಗೆದುಕೊಂಡಿಲ್ಲ ಎಂದು ಅಂದು ಆಕೆಯನ್ನು ಪಿಕ್ ಮಾಡುವ ಮುಂಚೆಯೇ ತಾನೇ ಒಂದು ತಿಳಿ ನೀಲಿ ಬಣ್ಣದ ಪ್ಲೇನ್, ಅದಕ್ಕೆ ಕಪ್ಪು ಬಾರ್ಡರ್ ಇಡುವ ಸೀರೆಯನ್ನು ತೆಗೆದುಕೊಂಡನು. ನಾಳೆ ಪೂಜೆಗೆ ಹಾಕುವುದಕ್ಕೆ ನೀಡೋಣ ಎಂದು ಆಕೆಗೆ ತೋರಿಸದ ರೀತಿಯಲ್ಲಿ ಇಟ್ಟುಕೊಳ್ಳುವನು. ಅಂದು ತನ್ನ ದೊಡ್ಡಪ್ಪ ಮತ್ತು ಅತ್ತೆ ಮಾವನಿಗೆ ಎಲ್ಲರಿಗೂ ತಾನೇ ಕಾಲ್ ಮಾಡಿ ನಾಳೆ ಬೆಳಗ್ಗೆ 8 ಗಂಟೆಗೆ ಪೂಜೆಗೆ ಬರಲು ಹೇಳುವನು. ಸುಮಾರು 50 ಜನರಿಗೆ ತಿಂಡಿಗೆ ವ್ಯವಸ್ಥೆ ಸಹ ಮಾಡಿಸುವನು. ಮನೆಯವರಿಗೆ, ಅಕ್ಕಪಕ್ಕದ ಅಂಗಡಿಯವರಿಗೂ ಸಹ ತಿಂಡಿಯ ವ್ಯವಸ್ಥೆ ಮಾಡಿದ್ದನು. ಕಾವ್ಯ ಇಂದು ಆಫೀಸಿಗೆ ಸ್ವಲ್ಪ ತಡವಾಗಿ ಬರುತ್ತೇನೆ ಎಂದು ಹೇಳಿ ಬಂದಿರುವಳು. ಇತ್ತೀಚೆಗೆ ಜಾನಕಿ ಮತ್ತು ಅಶ್ವಿನಿ ಕೆಲಸದಲ್ಲಿ ಆಕೆಗೆ ಸಹಾಯ ಮಾಡುತ್ತಿದ್ದ ಕಾರಣ ಆಕೆ ಮೊದಲಿನಷ್ಟು ಆಯಾಸವಾಗುತ್ತಿರಲಿಲ್ಲ ಮತ್ತು 5 ಗಂಟೆಗೆ ಎದ್ದೇಳುವ ಬದಲಿಗೆ 6 ಗಂಟೆಗೆ ಏಳುತ್ತಿದ್ದಳು. ಅಂದು ಪೂಜೆ ಇದ್ದಾಗ ಸ್ವಲ್ಪನೇ ಬೇಗ ಎದ್ದಳು. ಸ್ನಾನ ಮಾಡಿ ಡ್ರೆಸ್ ಹಾಕಿಕೊಂಡು ಕನ್ನಡಿಯ ಮುಂದೆ ನಿಂತು ರೆಡಿಯಾಗುತ್ತಿದ್ದಳು. ಆಗ ಹಿಂದೆಯಿಂದ ಬಂದ ಆರ್ಯನ್, ಕಾವ್ಯ ತಗೊಳ್ಳಿ ಎಂದು ಸೀರೆಯ ಪ್ಯಾಕೆಟನ್ನು ನೀಡಿದನು. ಏನಿದು ಆರ್ಯನ್ ಎಂದು ಕೇಳಿದಾಗ ತೆಗೆದು ನೋಡಿ ಗೊತ್ತಾಗುತ್ತೆ ಎಂದು ಹೇಳುವನು. ಅವನ ಮಾತಿನಂತೆ ತೆಗೆದು ನೋಡಿದವಳು, ಆರ್ಯನ್, ಸೀರೆನಾ? ಯಾರಿಗೆ ಇದು ಎಂದು ಕೇಳಿದಾಗ ಇವತ್ತು ಪೂಜೆಗೆ ಸೀಮಾ ಬರುತ್ತಾಳೆ, ಅವಳಿಗೆ ಕೊಡೋಣ ಅಂತ ಎಂದು ಆರ್ಯನ್ ಹೇಳುವನು. ಕಾವ್ಯ ಬೇಸರಗೊಂಡವಳು, ತಗೊಳ್ಳಿ ಮತ್ತೆ ಅವರಿಗೆ ನೀಡಿ, ಇಲ್ಲಿ ನನಗ್ಯಾಕೆ ತೋರಿಸುತ್ತಿದ್ದೀರಾ ಎಂದು ಅದನ್ನು ಮತ್ತೆ ನೀಡುವಳು. ಆರ್ಯನ್ ಅವಳನ್ನೇ ನೋಡುತ್ತಾ, ಕಾವ್ಯ, ಪೆದ್ದು ಕಣ್ರಿ ನೀವು, ಪೂಜೆಗೆ ಈ ಸೀರೆನ ಉಟ್ಟುಕೊಳ್ಳಿ ಅಂತ ಅಂಗಡಿಯಲ್ಲಿ ನಾನೇ ಸೆಲೆಕ್ಟ್ ಮಾಡಿ ತಂದಿದ್ದು. ನೀವು ನೋಡಿದರೆ ಯಾರಿಗೆ ಅಂತ ಕೇಳ್ತಾ ಇದ್ದೀರಾ ಎಂದು ಸೀರೆಯನ್ನು ಅವಳ ಕೈಗೆ ನೀಡಿದವನು, ಕಾವ್ಯ, ನನ್ನ ಕೈಯಲ್ಲಿ ಜಾಸ್ತಿ ದುಡ್ಡು ಇರಲಿಲ್ಲ, ಅದಕ್ಕೆ ಈ ಸಿಂಪಲ್ ಸೀರೆ ತಂದಿದ್ದೀನಿ, ಏನೂ ಬೇಸರ ಇಲ್ಲ ತಾನೆ ಎಂದು ಕೇಳುವನು. ಈಗ ನೀವು ಪೆದ್ದು ಆರ್ಯನ್. ಅಲ್ಲ, ಹೆಂಡತಿಗೆ ಅವಳ ಗಂಡ 300 ರು ಸೀರೆ ತಂದರೂ ಅವಳಿಗೆ ಖುಷಿನೇ ಗೊತ್ತಾ? ನಿಜವಾಗಲೂ ಈ ಸೀರೆ ತುಂಬ ಚೆನ್ನಾಗಿದೆ, ಥ್ಯಾಂಕ್ಸ್ ಆರ್ಯನ್ ಎಂದಾಗ ಸರಿ, ಮತ್ತೆ ಬೇಗ ಉಟ್ಟುಕೊಳ್ಳಿ ಎನ್ನುವನು. ಸರಿ, ನಾನು ಉಟ್ಟುಕೊಳ್ಳುವೆ, ಈಗ ನೀವು ಹೊರಗೆ ಹೋಗಿ ಎಂದಾಗ ತುಂಟತನದಿಂದ, ನಾನು ಇಲ್ಲಿದ್ದರೆ ಏನಾಗುತ್ತೆ ಎಂದು ಕೇಳುವನು. ನಾಚಿಕೆಗೊಂಡವಳು ಅವನ ಕೈ ಹಿಡಿದು ರೂಮಿನಿಂದ ಹೊರಗಡೆ ಕಳುಹಿಸಿ ಬಾಗಿಲು ಮುಚ್ಚುವಳು. ಅಲ್ಲಿಯೇ ಹಾಲಿನಲ್ಲಿ ಕೂರುವನು. ಕಾವ್ಯ ಸೀರೆ ಉಟ್ಟು ರೆಡಿಯಾಗುವಳು. ಸ್ವಲ್ಪ ಸಮಯದ ಬಳಿಕ ಆರ್ಯನ್ ಬಾಗಿಲ ಬಳಿ ನಿಂತು ನಾಕ್ ಮಾಡಿದಾಗ ನಕ್ಕವಳು ಬಾಗಿಲು ತೆಗೆಯುವಳು. ಅವಳನ್ನು ನೋಡಿದ ಆರ್ಯನ್ ತಾನು ಮೊದಲೇ ತಂದಿಟ್ಟಿದ್ದ ಮಲ್ಲಿಗೆ ಹೂವನ್ನು ತೋರಿಸಿದಾಗ ಕಾವ್ಯ ಕನ್ನಡಿಯ ಮುಂದೆ ನಿಂತು ಅವನ ಕೈಗೆ ಹೇರ್ ಪಿನ್ ನೀಡುವಳು. ತಾನೇ ಆಕೆಗೆ ಹೂವನ್ನು ಮುಡಿಸಿ ಅವಳ ಕೂದಲಿನ ಘಮ ಆಸ್ವಾದಿಸುತ್ತಾ ನಿಲ್ಲುವನು.
ತನ್ನ ಗಲ್ಲವನ್ನು ಆಕೆಯ ಭುಜದ ಮೇಲೆ ಇಟ್ಟನು. ಅಷ್ಟರಲ್ಲಿ ಕಾವ್ಯ, ಏನಾಗಿದೆ ಇವರಿಗೆ, ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದಾರಲ್ಲ, ಏನು ವಿಷಯ? ಐ ಲವ್ ಯು ಅಂತ ನಾನು ಹೇಳಿದರೆ ಏನೂ ಹೇಳಲ್ಲ, ಇವಾಗ ರೊಮ್ಯಾಂಟಿಕ್ ನೋಡು ಎಂದು ಮನದಲ್ಲೇ ಹೇಳಿಕೊಂಡಾಗ, ಕಾವ್ಯ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ ಎಂದು ಕೇಳಿದಾಗ, ಓಹೋ ಇದ ವಿಷಯ, ನಾನು ಹೋಗಬಾರದು ಅಂತನಾ ಈ ಸೀರೆ ಹೂವು ಎಂದು ಕೇಳಿದಾಗ, ಛೇ ಹಾಗೆಲ್ಲ ಏನಿಲ್ಲ ಕಾವ್ಯ, ನಾನು ಇಷ್ಟಪಟ್ಟು ತಂದಿರೋದು, ಆದರೂ ಮನಸ್ಸಿನಲ್ಲಿ ಒಂದು ರೀತಿಯ ಕಳವಳ, ಎಲ್ಲ ಸರಿ ಹೋದ ಮೇಲೆ ನೀವು ನನ್ನನ್ನು ಬಿಟ್ಟು ಹೋದರೆ ಅಂತ ಎಂದಾಗ, ಇದೇ ಸರಿ ಸಮಯ ಇವರಿಗೆ ಬುದ್ಧಿ ಕಲಿಸುವುದಕ್ಕೆ ಎಂದು ಮತ್ತೆ ಇಲ್ಲಿ ಇದ್ದು ಏನು ಮಾಡಲಿ ಆರ್ಯನ್? ನೀವಂತೂ ನನ್ನನ್ನು ಪ್ರೀತಿಸೋಲ್ಲ ಅಂತೀರಾ, ನಾನು ಹೆಣ್ಣು ತಾನೇ, ಒಂದು ಗಂಡಿನ ಪ್ರೀತಿ ಇಲ್ಲದೆ ಎಷ್ಟು ದಿನ ಅಂತ ಜೀವನ ನಡೆಸಲಿ ಹೇಳಿ? ಅದಕ್ಕೆ ಎಲ್ಲ ಸರಿ ಹೋದ ಮೇಲೆ ಹೋಗಲೇಬೇಕು ನಾನು. ನೋಡಿ ಇವಾಗ ಇದೆಲ್ಲ ಬೇಡ, ಇವತ್ತು ನಿಮಗೆ ಒಳ್ಳೆಯ ದಿನ, ಆ ದೇವರು ನಿಮಗೆ ಯಶಸ್ಸಿನ ಮೇಲೆ ಯಶಸ್ಸು ನೀಡಲಿ. ನೀವು ರೆಡಿಯಾಗಿ ಬನ್ನಿ, ನಾನು ಹೋಗಿ ಅತ್ತೆ ಅಶ್ವಿನಿ ರೆಡಿಯಾಗಿದ್ದಾರಾ ಅಂತ ನೋಡ್ತೀನಿ ಎಂದು ಅಲ್ಲಿ ನಿಲ್ಲದೆ ಮನದಲ್ಲೇ ನಕ್ಕು ಹೊರ ಹೋಗುವಳು. ಅಲ್ಲಿದ್ದರೆ ಆರ್ಯನ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾನೆ. ಹೀಗೆ ಅವರು ನಾನು ಹೋಗುತ್ತೇನೆ ಎನ್ನುವ ಯೋಚನೆಯಲ್ಲಿಯೇ ಇರಲಿ. ಹಾಗಾಗಿ ಬೇಗನೆ ರೂಮಿನಿಂದ ಹೊರಬರುವಳು. ಆಕೆ ಹೋಗುತ್ತೇನೆ ಎಂದಿದ್ದು ಅವನಿಗೆ ಒಂದು ರೀತಿಯ ಸಂಕಟವಾಗುವುದು. ಏನು ಮಾಡಲಿ ನಾನು? ಇಲ್ಲ, ಇವರನ್ನು ನಾನು ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಬಿಡಲ್ಲ ಎಂದು ಯೋಚಿಸಿದವನು ತಾನು ತಯಾರಾಗುವನು. ಎಲ್ಲರೂ 7:30 ಹೊತ್ತಿಗೆ ಅಂಗಡಿ ಬಳಿ ಬರುವರು. ಈಗ ಅದು ಅಂಗಡಿ ಎನ್ನುವುದಕ್ಕಿಂತ ಒಂದು ಚಿಕ್ಕ ಮಾಲ್ನ ರೀತಿ ಕಾಣಿಸುತ್ತಿತ್ತು. ಬಂದವರಿಗೆ ಕುಳಿತುಕೊಳ್ಳಲು ಶಾಮಿಯಾನ ಹಾಕಿಸಿ ಕೆಲವು ಚೇರ್ ಮತ್ತು ಒಂದೆರಡು ಟೇಬಲ್ಗಳನ್ನು ಹಾಕಿಸಿರುವನು. ಕಾವ್ಯಾಳ ಖುಷಿಗೆ ಪಾರವೇ ಇರೋದಿಲ್ಲ. ಆರ್ಯನ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸಿದ್ದಾನೆ ಎಂದುಕೊಂಡವಳು ಕಣ್ಣಿನಲ್ಲಿಯೇ ಮೆಚ್ಚುಗೆ ಸೂಚಿಸಿದಾಗ ಆರ್ಯನ್ ಸಹ ಖುಷಿಪಟ್ಟವನು, ನಗುವನು. ಇದನ್ನು ನೋಡಿದ ಮನೋಹರ್ ಮತ್ತು ಸಂಗೀತ ಪರಸ್ಪರ ತಮ್ಮ ಮುಖವನ್ನು ನೋಡಿಕೊಂಡವರು ಅವರಿಬ್ಬರು ಖುಷಿಯಾಗಿದ್ದಾರೆ ಎಂದು ನೆಮ್ಮದಿಯ ಉಸಿರು ಬಿಡುವರು. ಎಲ್ಲರೂ ಬರುವರು ಕಾರ್ಯಕ್ರಮಕ್ಕೆ, ಆದರೆ ಚಾಂದಿನಿ ಮಾತ್ರ ಬರುವುದಿಲ್ಲ. ಬಂದರೆ ಎಲ್ಲವೂ ತನಗೆ ಉಪದೇಶ ನೀಡುತ್ತಾರೆ ಎಂದು ಅನಾರೋಗ್ಯದ ನೆಪ ಹೇಳಿ ಮನೆಯಲ್ಲಿಯೇ ಉಳಿಯುವಳು. ಪುರೋಹಿತರು ಸುಮಾರು ಅರ್ಧ ಗಂಟೆ ಪೂಜೆಯನ್ನು ಮಾಡಿ ಒಳ್ಳೆಯದಾಗಲಿ ಎಂದು ಹಾರೈಸುವರು. ಆರ್ಯನ್ ಬಂದವರಿಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನು ತಿನ್ನಲು ನೀಡುವನು. ಮನೆಯವರು ಎಲ್ಲರೂ ಸೇರಿ ತಿಂಡಿ ತಿನ್ನುವರು. ಸೀಮಾ ಕೆಲಸಕ್ಕೆ ಹೋಗುತ್ತಿದ್ದ ಕಾರಣ ಇತ್ತೀಚೆಗೆ ಆಕೆಗೆ ದುಡ್ಡಿನ ಮೇಲೆ ವ್ಯಾಮೋಹ ಹೆಚ್ಚಾಗಿ ಆರ್ಯನನ್ನು ತಾನೇ ಇಷ್ಟಪಟ್ಟಿದ್ದೆ ಎನ್ನುವುದನ್ನು ಮರೆತು ತನ್ನ ಪಾಡಿಗೆ ತಾನಿದ್ದು ಫೋನಿನಲ್ಲಿ ಮುಳುಗಿರುತ್ತಿದ್ದಳು. ಬೇಗನೆ ಅಲ್ಲಿಂದ ಹೊರಡುವಳು. ಸಂಗೀತ ಮನೆಗೆ ಎಂದು ಕೆಲವು ಸಾಮಗ್ರಿಗಳನ್ನು ಅಲ್ಲಿಂದಲೇ ತೆಗೆದುಕೊಳ್ಳುವರು. ಆರ್ಯನ್ ಹಣ ಬೇಡವೆಂದು ಎಷ್ಟೇ ಹೇಳಿದರೂ ಇಲ್ಲ, ತೆಗೆದುಕೊಳ್ಳಲೇಬೇಕು ಎಂದು ನೀಡುವರು. ಶರ್ಮಿಳಾ ಸಹ ಮನೆಗೆ ದಿನಸಿಗಳನ್ನು ಅಲ್ಲಿಂದಲೇ ತೆಗೆದುಕೊಳ್ಳುವರು. ಜಾನಕಿ ಮತ್ತು ಅಶ್ವಿನಿ ಅವರನ್ನು ಮನೆಗೆ ಕಳುಹಿಸಿ ತಾನು ಕಾವ್ಯಾಳನ್ನು ಡ್ರಾಪ್ ಮಾಡುತ್ತೇನೆ ಎಂದಾಗ ಮನೋಹರ್, ಇವತ್ತು ತಾವು ಡ್ರಾಪ್ ಮಾಡುತ್ತೇವೆ, ನೀವು ಇಲ್ಲಿಯೇ ಇರಿ ಎಂದು ಹೇಳುವರು. ಆರ್ಯನ್ ಸರಿ ಎನ್ನುವನು. ಕಾವ್ಯ ಅವರ ಜೊತೆ ಆಫೀಸಿಗೆ ಹೋಗುವಳು. ಮೊದಲ ದಿನ ಆಗಿದ್ದ ಕಾರಣ ಅಕ್ಕಪಕ್ಕದ ಅಂಗಡಿಯವರೆಲ್ಲರೂ ಸಹ ಬಂದು ವಸ್ತುಗಳನ್ನು ತೆಗೆದುಕೊಳ್ಳುವರು. ತರಕಾರಿಗಳೆಲ್ಲವೂ ಫ್ರೆಶ್ ಇದ್ದ ಕಾರಣ ಮಧ್ಯಾಹ್ನದ ವೇಳೆಗೆ ಎಲ್ಲವೂ ಖಾಲಿಯಾಗುವುದು. ಜಯದೇವ್ ಮತ್ತು ಆರ್ಯನ್ಗೆ ಒಂದು ನಿಮಿಷವೂ ಬಿಡುವಿರುವುದಿಲ್ಲ. ಕಾವ್ಯ ಕಾಲ್ ಮಾಡಿ ಕೇಳೋಣ ಎಂದು ಯೋಚಿಸುವಳು. ಬ್ಯುಸಿ ಇದ್ದರೆ ಈಗ ಕಾಲ್ ಮಾಡೋದು ಬೇಡ ಎಂದು ಹಾಗೆಯೇ ಯೋಚಿಸಿದವಳು ಇವತ್ತು ತೆಗೆದುಕೊಂಡಿದ್ದ ಅಂಗಡಿಯ ಫೋಟೋಗಳನ್ನು ಹಾಕಿ ತಾನೇ ಪಾಂಪ್ಲೆಟ್ ಡಿಸೈನ್ ಮಾಡುವಳು. ನಂತರ ಅದನ್ನೆಲ್ಲ ಪ್ರಿಂಟ್ ತೆಗೆದುಕೊಂಡು ತನ್ನ ಆಫೀಸಿನ ಸ್ಟಾಫ್ಗಳಿಗೆಲ್ಲ ಹಂಚುವಳು. ಆಕೆಯನ್ನು ಕಂಡರೆ ಆಗದೇ ಇದ್ದ ಒಂದಿಬ್ಬರು ಆರ್ಯನ್ ಬಗ್ಗೆ ಹೀಯಾಳಿಸುವರು.
ಅವರಿಗೆಲ್ಲ ಚೆನ್ನಾಗಿ ಬೈದು ಗ್ರಹಾಚಾರ ಬಿಡಿಸಿದವಳು ಅವರ ಕೆಲಸ ಏನೆಂದು ನೋಡಿಕೊಳ್ಳುವುದಕ್ಕೆ ಹೇಳುವಳು. ಸಂಜೆ ಹೊರಡುವ ಮುಂಚೆ ಆರ್ಯನ್ಗೆ ಕಾಲ್ ಮಾಡಿ ತಾನೇ ಬರುತ್ತೇನೆ ಎಂದು ಹೇಳಿದಾಗ ಆರ್ಯನ್ ಕಸ್ಟಮರ್ಸ್ ಇದ್ದ ಕಾರಣ ಸರಿ ಎಂದು ಹೇಳುವನು. ಆದರೂ ಮನಸ್ಸು ಆಕೆಯ ಹೋಗಲು ಚಡಪಡಿಸುವುದು. ಸ್ವಲ್ಪ ಜನ ಕಮ್ಮಿಯಾದ ನಂತರ ತನ್ನ ತಂದೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುವನು. ಆರ್ಯನ್ ಕಾವ್ಯಾಳ ಆಫೀಸಿನ ಬಳಿ ಅವಳನ್ನು ಪಿಕ್ ಮಾಡಲು ಬಂದಾಗ ಕಾವ್ಯ ತನ್ನ ಆಫೀಸಿನ ಮುಂದೆಯೇ ಇದ್ದ ಕೆಫೆಯಲ್ಲಿ ಒಬ್ಬ ಹುಡುಗನ ಜೊತೆ ಮಾತನಾಡುತ್ತಿದ್ದಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಪ್ರತಿ ಕಾಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.